ನಮಸ್ಕಾರ. ಇವತ್ತು ನಾವು ಆ, ಹಿಂದೂ ಧರ್ಮದ ಒಬ್ಬ ಬಹಳ ವಿಶಿಷ್ಟ ದೇವತೆ ದತ್ತಾತ್ರೇಯರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೌದು. ದತ್ತಾತ್ರೇಯರ ದೈವಿಕ ಕಥೆ ಅನ್ನೋ ಆಧಾರದಿಂದ ಕೆಲವು ವಿಷಯಗಳನ್ನ ಆಳವಾಗಿ ನೋಡೋ ಪ್ರಯತ್ನ. ಅಂದ್ರೆ ಅವರ ಜನನ, ಆ ಸ್ವರೂಪ ಏನದು, ಅವರ ತತ್ವಗಳು, ಇದ್ರ ಬಗ್ಗೆ ತಿಳಿಯೋಣ ಅಂತ. ತುಂಬಾ ಕುತೂಹಲಕಾರಿ. ಅಂದ್ರೆ ದತ್ತಾತ್ರೇಯರು ಬ್ರಹ್ಮ, ವಿಷ್ಣು, ಶಿವ ಈ ಮೂರು ದೇವರ ಒಟ್ಟು ಸ್ವರೂಪ ಅಂತಾರಲ್ಲ. ನಿಜ, ಅದೇ ಅವ್ರ ವಿಶೇಷತೆ. ಆ ಹೆಸರಲ್ಲೇ ಇದೆ ನೋಡಿ. ದತ್ತ ಅಂದ್ರೆ ಕೊಡಲ್ಪಟ್ಟವನು. ಓ, ಆ ತ್ರೇಯ ಅಂದ್ರೆ ಅತ್ರಿ ಋಷಿಯ ಮಗ. ಸೊ ಮಹರ್ಷಿ ಅತ್ರಿ ಮತ್ತೆ ಅನುಸೂಯ ದೇವಿ ಇವರೇ ಪೋಷಕರು. ಅನಸೂಯ ದೇವಿಯ ಪಾತ್ರೆಯಲ್ಲಿ ತುಂಬಾ ಮುಖ್ಯ ಅಲ್ವಾ? ಅವರ ಆ ಪಾತಿವ್ರತ್ಯ ಶಕ್ತಿಯೇ ದತ್ತಾತ್ರೇಯರ ಜನ್ಮಕ್ಕೆ ಕಾರಣ ಅಂತಾರಲ್ಲ. ಹೌದು ಹೌದು. ಪಾತಿವ್ರತ್ಯ ಅಂದ್ರೆ ಪತಿಗೆ ನಿಷ್ಠೆ, ಅದರಿಂದ ಬರುವ ಶಕ್ತಿ. ಅದನ್ನೇ ಪರೀಕ್ಷೆ ಮಾಡೋಕೆ ತ್ರಿಮೂರ್ತಿಗಳು ಬಂದಿದ್ದು. ಹೇಗೆ? ಕಥೆ ಪ್ರಕಾರ ಅವರು ಸಾಧುಗಳ ವೇಷದಲ್ಲಿ ಬರ್ತಾರೆ. ಬಂದ್ಬಿಟ್ಟು ಅನುಸೂಯೆ ನಿರ್ವಸ್ತ್ರಳಾಗಿ ತಮ್ಮೆ ಭಿಕ್ಷೆ ಕೊಡ್ಬೇಕು ಅಂತ ಕೇಳ್ತಾರೆ. ಅಯ್ಯೋ, ಅದು ಒಂಥರ ಕಠಿಣ ಪರೀಕ್ಷೆನೇ ಸರಿ. ತುಂಬಾ ಕಠಿಣ. ಆದ್ರೆ ಅನುಸೂಯೆ ತನ್ನ ಆ ತಪಶಕ್ತಿಯಿಂದ ಆ ಮೂರು ದೇವರನ್ನ ಪುಟ್ಟ ಮಕ್ಕಳನ್ನಾಗಿ ಮಾಡ್ಬಿಡ್ತಾಳೆ. ಓಹೋ. ಆಮೇಲೆ ತಾಯಿ ತರನೇ ಹಾಲ್ ಕುಡಿಸ್ತಾಳೆ. ತಮ್ಮದೇ ಶಕ್ತಿಯಿಂದ ಆ ಸವಾಲನ್ನು ನಿಭಾಯಿಸ್ತಾರೆ. ಎಕ್ಸಾಕ್ಟ್ಲಿ. ಇದರಿಂದ ಖುಷಿಯಾದ ತ್ರಿಮೂರ್ತಿಗಳು ತಮ್ಮ ಮೂವರ ಅಂಶ ಸೇರಿಸಿ ಒಂದೇ ಮಗುವನ್ನ ವರವಾಗಿ ಕೊಡ್ತಾರೆ. ಹೀಗೆ ತ್ರಿಮೂರ್ತಿ ಸ್ವರೂಪಿಯಾದ ದತ್ತಾತ್ರೇಯರ ಜನನ ಆಗುತ್ತೆ. ಹೌದು. ಜನನವೇ ಇಷ್ಟು ಅದ್ಭುತ ಅಂದಮೇಲೆ ಅವರ ಜೀವನ ಅದು ಕೂಡ ವಿಭಿನ್ನವಾಗಿತ್ತಂತೆ. ಅವಧೂತರಾಗಿದ್ರು ಅಂತ ಕೇಳ್ತೀವಿ. ಅಂದ್ರೆ ಏನು, ಎಲ್ಲಾ ಲೌಕಿಕ ನಿಯಮಗಳನ್ನ ಮೀರಿದವರ? ನಿಖರವಾಗಿ. ಅವಧೂತ ಅಂದ್ರೆ ಸಮಾಜದ ಕಟ್ಟುಪಾಡು, ಸಂಪ್ರದಾಯ ಇದೆಲ್ಲದರ ಬಂಧನ ಇಲ್ದೆ ಸ್ವತಂತ್ರವಾಗಿ ಓಡಾಡೋ, ಜ್ಞಾನ ಹುಡುಕೋ ಸನ್ಯಾಸಿ. ದತ್ತಾತ್ರೇಯರು ಅಂತ ಅವಧೂತರು. ಅವಧೂತ ಗೀತೆ, ಶ್ರೀಮದ್ ಭಾಗವತಂ ಅಲ್ಲೆಲ್ಲ ಇದ್ರ ಬಗ್ಗೆ ಉಲ್ಲೇಖ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ ಅವರ ಜ್ಞಾನ ಪಡೆಯೋ ರೀತಿ. ಆ 24 ಗುರುಗಳ ಕಾನ್ಸೆಪ್ಟ್ ಇದೆಯಲ್ಲ, ಅದು ನಿಜಕ್ಕೂ ಗಮನಿಸಬೇಕಾದದ್ದು. ಜ್ಞಾನ ಬರೀ ಪುಸ್ತಕದಲ್ಲಿಲ್ಲ, ಪ್ರಕೃತಿಯಲ್ಲಿದೆ, ನಾವು ಸಾಮಾನ್ಯವಾಗಿ ತಗೊಳ್ಳೋ ವಿಷಯಗಳಲ್ಲಿದೆ ಅಂತ ಹೇಳ್ತಾ ಅಲ್ವಾ? ಹೌದು. ಅದೇ ಅವರ ತತ್ವದ ತಿರುಳು ಅಂತ ಹೇಳ್ಬಹುದು. ಭೂಮಿಯಿಂದ ಕ್ಷಮೆ, ತಾಳ್ಮೆ ಕಲಿಯೋದು. ಓಹ್. ನೀರಿಂದ ಶುದ್ಧತೆ, ಅಗ್ನಿಯಿಂದ ವೈರಾಗ್ಯ ಅಂದ್ರೆ ಎಲ್ಲವನ್ನೂ ಸ್ವೀಕರಿಸಿ ಪ್ಯೂರಿಫೈ ಮಾಡೋ ಗುಣ. ಹೆಬ್ಬಾವಿನಿಂದ ತೃಪ್ತಿ, ಮನೆ ಇರೋದ್ರಲ್ಲೇ ಸಮಾಧಾನ. ಹೀಗೆ ಪ್ರಕೃತಿಯ ಒಂದೊಂದು ಅಂಶನೂ. ಗುರುಗಳೇ, ಹೌದೌದು. ಪಿಂಗಳ ಅನ್ನೋ ಒಬ್ಬ ವೇಷೆಯಿಂದ ನಿರೀಕ್ಷೆಗಳನ್ನ ಬಿಡೋ ಪಾಠ ಕಲ್ತರು ಅಂತಾನೂ ಹೇಳ್ತಾರೆ. ಸೊ ಜ್ಞಾನ ಎಲ್ಲ ಕಡೆ ಇದೆ, ಅದನ್ನ ನೋಡೋ ಕಂಗಬೇಕಷ್ಟೇ. ಈ ತತ್ವಗಳೆಲ್ಲ ಅವರ ಸ್ವರೂಪದಲ್ಲೂ ಕಾಣಿಸುತ್ತೆ ಅನ್ಸುತ್ತೆ. ಆ 3 ತಲೆ, 6 ಕೈ, ಜೊತೆಗಿರೋ ಪ್ರಾಣಿಗಳು ಎಲ್ಲದಕ್ಕೂ ಅರ್ಥ ಇದೆ. ಖಂಡಿತ. 3 ಶಿರಗಳು, ಸೃಷ್ಟಿ, ಸ್ಥಿತಿ, ಲಯ. ಬ್ರಹ್ಮ, ವಿಷ್ಣು, ಶಿವ ತತ್ವಗಳು. 6 ಕೈಗಳಲ್ಲಿ ಶಂಖ, ಚಕ್ರ, ತ್ರಿಶೂಲ, ಕಮಂಡಲು, ರುದ್ರಾಕ್ಷಿ, ಭಿಕ್ಷಾಪಾತ್ರೆ ಇವೆಲ್ಲ ಒಂದೊಂದು ಸಂಕೇತ. ದೈವಿ ಶಕ್ತಿ, ಕರ್ತವ್ಯ, ವೈರಾಗ್ಯ ಹೀಗೆ. ಅವರ ಜೊತೆ ಯಾವಾಗ್ಲೂ ನಾಯಿಗಳಿರ್ತಾವಲ್ಲ, ಮತ್ತೆ ಹಸು ಕೂಡ, ಅದ್ರ ಬಗ್ಗೆ ಏನು? ಆ 4 ನಾಯಿಗಳು ಅಂದ್ರೆ 4 ವೇದಗಳ ಸಂಕೇತ, ಜ್ಞಾನದ ರಕ್ಷಕರು ಅಂತ. ಹಿಂದೆ ಇರೋ ಗೋವು ಅದು ಪವಿತ್ರತೆ, ಪೃಥ್ವಿಯ ಸಂಕೇತ. ಮತ್ತೆ ಆ ಔದುಂಬರ ಮರ ಇದೆಯಲ್ಲ, ಹೌದು, ಅದು ಜ್ಞಾನ, ವೈರಾಗ್ಯ ಮತ್ತೆ ಎಲ್ಲರಿಗೂ ಆಶ್ರಯ ಕೊಡೋ ದತ್ತ ತತ್ವವನ್ನೇ ಸೂಚಿಸುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ದತ್ತಾತ್ರೇಯರ ಮುಖ್ಯ ಸಂದೇಶ ಏನು? ಅವರ ಬೋಧನೆಗಳ ಸಾರಾಂಶ ಮುಖ್ಯವಾಗಿ ಅಹಂಕಾರವನ್ನ ಬಿಡ್ಬೇಕು, ತನ್ನೊಳಗಿನ ಆತ್ಮವನ್ನ ಅರಿತುಕೊಳ್ಬೇಕು, ಪ್ರಕೃತಿಯೇ ದೊಡ್ಡ ಗುರು, ಅದನ್ನ ಗಮನಿಸಿ ಕಲಿಬೇಕು, ಸುಮ್ನೆ ಲೌಕಿಕ ಸುಖಗಳ ಹಿಂದೆ ಹೋಗ್ಬಾರ್ದು, ನಿಜವಾದ ಶಾಂತಿ ಸಿಗೋದು ವೈರಾಗ್ಯದಲ್ಲಿ, ಮತ್ತೆ ಆತ್ಮಕ್ಕೆ ಲಿಮಿಟ್ ಇಲ್ಲ, ಅದು ಅನಂತ ಅನ್ನೋ ಸತ್ಯವನ್ನ ತಿಳಿಯೋದು. ಇವತ್ತಿನ ಜೀವನಕ್ಕೂ ಇದು ಅನ್ವಯಿಸುತ್ತೆ ಅಲ್ವಾ? ಖಂಡಿತವಾಗಿಯೂ. ದತ್ತಾತ್ರೇಯರನ್ನ ಎಲ್ಲೆಲ್ಲಿ ಹೆಚ್ಚಾಗಿ ಪೂಜಿಸ್ತಾರೆ? ಪ್ರಮುಖ ಸ್ಥಳಗಳು ನಮ್ಮ ಕರ್ನಾಟಕದಲ್ಲೇ ಗಾಣಗಾಪುರ, ಅದು ಅತ್ಯಂತ ಪ್ರಮುಖ ಕ್ಷೇತ್ರ. ಹೌದು. ಮಹಾರಾಷ್ಟ್ರದಲ್ಲೂ ತುಂಬಾ ಕಡೆ ದತ್ತಕ್ಷೇತ್ರಗಳಿವೆ. ಆಮೇಲೆ ನರಸಿಂಹ ಸರಸ್ವತಿ, ಅಕ್ಕಲಕೋಟೆ ಸ್ವಾಮಿ ಸಮರ್ಥ ಇವರನ್ನೆಲ್ಲ ದತ್ತಾತ್ರೇಯರ ನಂತರದ ಅವತಾರಗಳು ಅಂತಾನೆ ಭಕ್ತರು ನಂಬೋದು. ಪ್ರತಿ ವರ್ಷ ದತ್ತ ಜಯಂತಿ ಅಂತ ಆಚರಿಸ್ತಾರಲ್ಲ? ಹೌದು. ಮಾರ್ಗಶಿರ ಪೂರ್ಣಿಮೆ ದಿನ ಬಹಳ ಶ್ರದ್ಧೆಯಿಂದ ಆಚರಿಸ್ತಾರೆ. ಒಟ್ನಲ್ಲಿ ದತ್ತಾತ್ರೇಯರ ಕಥೆ, ಅವರ ತತ್ವಗಳು ಎಲ್ಲವೂ ತುಂಬಾ ವಿಶಿಷ್ಟ. ತ್ರಿಮೂರ್ತಿ ಸ್ವರೂಪ, ಅವಧೂತ ಜೀವನ, ಪ್ರಕೃತಿಯೇ ಗುರು ಅನ್ನೋದು ಇದೆಲ್ಲ ಯೋಚನೆ ಮಾಡೋ ಹಾಗೆ ಮಾಡ್ತಾರೆ. ಇಲ್ಲಿ ಆ 24 ಗುರುಗಳ ಕಾನ್ಸೆಪ್ಟ್ ಇದೆಯಲ್ಲ,
ಅದು ನನಗೆ ತುಂಬಾ ಮುಖ್ಯ ಅನ್ಸತ್ತೆ. ಅಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡ್ದೇ ಇರೋ ಕಡೆಯಿಂದಲೂ ಜ್ಞಾನ ಸಿಗಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಿಜ. ಹಾಗಾದ್ರೆ ನಮ್ಮ ಸುತ್ತಮುತ್ತ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವೇನು ಗಮನಿಸ್ತೇ ಹೋಗ್ತಿರೋ ನಮಗೆ ಪಾಠ ಕಲಿಸಬಹುದಾದ ಗುರುಗಳು ಅಥವಾ ಸನ್ನಿವೇಶಗಳು ಯಾವುದೆಲ್ಲ ಇರ್ಬೋದು? ಆಲೋಚಿಸಬೇಕಾದ ವಿಷಯ.